ರಾದ 267ರಿಂದ 269 ಆಯತ್ತಿನ ಕನ್ನಡ ಅನುವಾದವನ್ನು ಈಗ ನಾನು ತಿಳಿಸುತ್ತಿದ್ದೇನೆ. ಇದನ್ನು ತಾವುಗಳು ಶೇರು ಮಾಡಲು ಬೇರೆಯವರಿಗೆ ಶೇರು ಮಾಡಿ ಅದರ ಒಂದು ಲಾಭವನ್ನು ದೇವರು ನಿಮಗೆ ಕೊಡಲಿ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾ ಇದ್ದೇನೆ. ಓ ಸತ್ಯ ವಿಶ್ವಾಸಿಗಳೇ, ನೀವು ಸಂಪಾದಿಸಿದ ಸಂಪತ್ತಿನಿಂದ ಮತ್ತು ನಾವು ನಿಮಗಾಗಿ ಭೂಮಿಯಿಂದ ಉತ್ಪಾದಿಸುವವುಗಳಿಂದ ಉತ್ತಮವಾದವುಗಳನ್ನು ದೇವ ಮಾರ್ಗದಲ್ಲಿ ಖರ್ಚು ಮಾಡಿರಿ. ಅವನ ಮಾರ್ಗದಲ್ಲಿ ಕೊಡಲು ಅತ್ಯಂತ ಕೆಟ್ಟ ವಸ್ತುಗಳನ್ನು ಪ್ರತ್ಯೇಕಿಸಿಡಲು ಪ್ರಯತ್ನಿಸಬಾರದು. ವಸ್ತುತಃ ಯಾರಾದರೂ ಅದೇ ವಸ್ತುವನ್ನು ನಿಮಗೆ ಕೊಟ್ಟಾಗ ಆಲಕ್ಷಿಸುವ ಹೊರತು ನೀವು ಅದನ್ನು ಸ್ವೀಕರಿಸಲು ಇಷ್ಟಪಡಲಾರಿರಿ. ಅಲ್ಲಾಹ್ ನಿರಪೇಕ್ಷನಾಗಿದ್ದು ಅತ್ಯುನ್ನತ ಗುಣ ವಿಶೇಷಗಳನ್ನು ಹೊಂದಿರುವವನಾಗಿರುತ್ತಾನೆ. ಶೈತಾನನು ನಿಮ್ಮನ್ನು ದಾರಿದ್ರ್ಯದಿಂದ ಭಯಭೀತಿಗೊಳಿಸುತ್ತಾನೆ ಮತ್ತು ಅಶ್ಲೀಲ ಕಾರ್ಯಗಳನ್ನು ಎಸಗುವ ಪ್ರಚೋದನೆಯನ್ನು ಈಯುತ್ತಾನೆ. ಆದರೆ ಅಲ್ಲಾಹನು ನಿಮಗೆ ತನ್ನ ಕ್ಷಮೆ ಹಾಗೂ ಅನುಗ್ರಹದ ವಚನವನ್ನು ಈಯುತ್ತಾನೆ. ಅಲ್ಲಾಹ್ ಮಹಾವಿಶಾಲನೂ ಸರ್ವಜ್ಞನೂ ಆಗಿರುತ್ತಾನೆ. ಅವನು ತನಗಿಷ್ಟ ಬಂದವರಿಗೆ ಹಿಕ್ಮತ್ ಪ್ರದಾನ ಮಾಡುತ್ತಾನೆ. ಸಂಪ್ರಾಪ್ತವಾದವನಿಗೆ ಯಥಾರ್ಥವಾಗಿ ಮಹಾಸಂಪತ್ತು ಸಂಪ್ರಾಪ್ತವಾಯಿತೆಂದೇ ಅರ್ಥ. ಇವುಗಳಿಂದ ಬುದ್ಧಿಜೀವಿಗಳು ಮಾತ್ರ ಉಪದೇಶ ಪಡೆಯುತ್ತಾರೆ.